ನಮಸ್ಕಾರ. ಕರ್ನಾಟಕ ಚಾಲಕರ ಯೂನಿಯನ್ನಿಂದ ಆಟೋ ಘಟಕದ ಅಧ್ಯಕ್ಷರು ಸಂಚಾರಿ ಸತೀಶ್ ಅಂತೇಳಿ ಮಾತಾಡ್ತಾ ಇರೋದು. ಸ್ನೇಹಿತರೆ, ತಾವು ಹಲವಾರು ದಿನಗಳಿಂದಲೂ ಕೂಡ ITBT ಕಂಪನಿಗಳು ಮತ್ತು ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂತಹ ಘಟಾನುಘಟಿ ನಾಯಕರುಗಳು ಹೇಳಿಕೆಯನ್ನು ಕೊಡ್ತಾರೆ. ಆಟೋ ಚಾಲಕರ ಬಗ್ಗೆ ಇದೇ ವಿಧಾನಸಭೆಯಲ್ಲಿ ಕುಳಿತುಕೊಂಡು ಕೀಳಾಗಿ ಮಾತನಾಡುವಂಥವರು ಕೂಡ ಹಲವಾರು ಜನಗಳನ್ನ ತಾವುಗಳು ನೋಡಿದ್ದಾರೆ. ಆಟೋ ಚಾಲಕರ ಪರವಾಗಿ ಧ್ವನಿಯನ್ನು ಎತ್ತಿದಂತಹ ಸಂಸದರುಗಳನ್ನ ಕೂಡ ತಾವುಗಳು ನೋಡಿರ್ಬೋದು. ಈ ಹಿಂದೆ ಮಂಗಳೂರಿಗೆ ಸಂಬಂಧಪಟ್ಟಂತೆ ಐವಾನ್ ಡಿಸಾಸ್ ಅವರು ವಿಧಾನ ಪರಿಷತ್ನಲ್ಲಿ ಪ್ರಶ್ನೆ ಮಾಡ್ತಾರೆ. ಆದರೆ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರೇ ಏನು ಪ್ರಶ್ನೆ ಮಾಡೋದಿಲ್ಲ ಆಟೋ ಚಾಲಕರ ಪರವಾಗಿ. ಯಾಕೆ ಅಂದರೆ ತಮ್ಗಳಿಗೆಲ್ರಿಗೂ ಕೂಡ ಗೊತ್ತಿರ್ಬೋದು, ಆಟೋ ಚಾಲಕರು ಆ್ಯಪ್ ಆಧಾರಿತ ಸಂಸ್ಥೆಗಳು ಬಂದ ನಂತರದಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ತಾವು ಕೂಲಂಕುಷವಾಗಿ ನೋಡಿಕೊಳ್ತಾ ಬಂದಿರ್ಬೋದು. ಸತತವಾಗಿ 7 ರಿಂದ 8 ವರ್ಷಗಳ ಕಾಲ ಕರ್ನಾಟಕ ಹೈಕೋರ್ಟ್ನಲ್ಲಿ ಇದ್ದಂತಹ ಕೇಸನ್ನು ವಜಾಗೊಳಿಸೋದಕ್ಕೆ ಯೋಗ್ಯತೆ ಇಲ್ಲದೆ ಇರತಕ್ಕಂತಹ ವಿಧಾನಸಭೆಯಲ್ಲಿ ಕುಳಿತಂತಹ ರಾಜ್ಯದ 224 ಸದಸ್ಯರುಗಳಿಗೂ ಕೂಡ ಚಾಲಕರ ಕಷ್ಟಗಳು ಕಣ್ಣಿಗೆ ಕಾಣೋದೇ ಇಲ್ಲ. ಅವ್ರಿಗೆ ಕಷ್ಟಗಳು ಕಾಣೋದು ಕೇವಲ ವೋಟ್ ಬೇಕಾದಂತಹ ಸಂದರ್ಭಗಳಲ್ಲಿ ಮಾತ್ರ ಆಟೋ ಚಾಲಕರ ಮನೆ ಬಾಗಿಲಿಗೆ ಬಂದು ಮತಭಿಕ್ಷೆಯನ್ನು ಕೇಳುವಂತಹ ಸಂದರ್ಭಗಳಲ್ಲಿ ಬರ್ತಾರ ವಿನಃ ನಮ್ಮ ಕಷ್ಟಗಳನ್ನು ನಾವು ಮನವಿ ಪತ್ರಗಳ ಮುಖಾಂತರವಾಗಿ ಯಾವುದೇ ಒಬ್ಬ MLA ಆಗಿರ್ತಕ್ಕಂತಹ ಮನೆಯವರ ಬಾಗಿಲಿಗೆ ತಗೊಂಡೋದ್ರೆ ನಮ್ಮ ಸಮಸ್ಯೆಯನ್ನ ಅವರು ಆಲಿಸೋದಕ್ಕೆ ಸಮಯಾವಕಾಶಗಳೇ ಇರೋದಿಲ್ಲ. ನಾನು ಹೇಳ್ತಕ್ಕಂಥದ್ದು ಚಾಲಕರಿಗೆ ಇವತ್ತು ಒಂದು ವಿಚಾರವನ್ನ ತಾವುಗಳು ಅರ್ಥ ಮಾಡ್ಕೋಬೇಕು. ಈ ಹಿಂದೆ ಸುಮಾರು ಒಂದು 3 ತಿಂಗಳ ಹಿಂದೆ ಈ ರಾಜ್ಯದ ITBT ಸಚಿವರೊಬ್ಬರು ಹೇಳಿಕೆಯನ್ನ ಕೊಡ್ತಾರೆ. ಒಂದು ಆ್ಯಪ್ ಆಧಾರಿತ ಸಂಸ್ಥೆ ಈ ರಾಜ್ಯದಿಂದ ಹೊರ ಹೋದ್ರೆ ಇಡೀ ಬೆಂಗಳೂರಿನ ಮಾನ ಮರ್ಯಾದೆ ಹಾಳಾಗುತ್ತೆ, ಹಾಗಾಗಿ ಆ ಸಂಸ್ಥೆಯನ್ನು ಉಳಿಸ್ಕೋಬೇಕು ಅಂತ ಹೇಳ್ತಾರೆ. ನಾವು ಒಂದು ಪ್ರಶ್ನೆ ಮಾಡ್ತೇವೆ ITBT ಸಚಿವರಿಗೆ, ಕೇವಲ 2 ಲಕ್ಷ ಸಾಕು ಒಂದು ಆ್ಯಪನ್ನು ತಯಾರು ಮಾಡೋದಕ್ಕೆ, ಮಾಡಿಫೈ ಮಾಡೋದಕ್ಕೆ ಕೇವಲ 2 ಲಕ್ಷ ರೂಪಾಯಿ ಸಾಕು. ತಾವು ಅದೇ ಒಂದು ಆ್ಯಪನ್ನು ಪ್ಲೇಸ್ಟೋರ್ಗೆ ಹಾಕೋದಕ್ಕೆ 1 ಕೋಟಿ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಅದೇ ಗೂಗಲ್ಗೆ ದುಡ್ಡನ್ನು ಕೊಟ್ಟೋದಕ್ಕೆ 1 ಕೋಟಿ ಆಗುತ್ತೆ ಅಂದ್ಕೊಳ್ಳೋಣ. ತಾವು ಒಂದು ITBT ಕಂಪನಿಯನ್ನು ಓಪನ್ ಮಾಡಿಕೊಂಡು 100 ಜನ ಕೆಲಸಗಾರನ್ನ ಇಟ್ಕೊಳ್ಳೋದಕ್ಕೆ 10 ಕೋಟಿ ಬಂಡವಾಳ ಹಾಕ್ತೀರಾ ಅಂತ ಅಂದ್ಕೊಳ್ಳೋಣ. ಸರಿಸುಮಾರು ಒಂದು ಕಂಪನಿಯನ್ನು ತಯಾರು ಮಾಡೋದಕ್ಕೆ ತಮಗೆ ITBT ಕಂಪನಿಗಳಲ್ಲಿ 100 ಕೋಟಿ ಬಂಡವಾಳ ಹಾಕ್ತೀರಾ ಅಲ್ವೇನ್ರಿ? ನಿಮ್ಮ ಯೋಗ್ಯತೆ ಇರ್ತಕ್ಕಂಥದ್ದು ಕೇವಲ 100 ಕೋಟಿ. ಇವತ್ತು ಇಡೀ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ 2.5 ಲಕ್ಷ ಆಟೋ ಚಾಲಕರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥದ್ದು ಕೂಡ ಇದೇ ಕಂಪನಿಗಳು. ಆ್ಯಪ್ ಆಧಾರಿತ ಸೇವೆಗಳನ್ನ ತೆಗೆದುಕೊಂಡು ಬಂದು ರಾಜ್ಯ ಸರ್ಕಾರ ಎಲ್ಲ ಆಟೋ ಚಾಲಕರನ್ನ ಆ್ಯಪ್ ಒಳಗಡೆ ತಗೊಂಡು ಬಂದು ಬಿಟ್ಬಿಟ್ಟು ಅದೇ ಸರ್ಕಾರ ಆದೇಶವನ್ನು ಹೊರಡಿಸುತ್ತೆ, ಮೀಟರ್ ಯಾರು ಹಾಕ್ಕೊಳ್ಳೋದಿಲ್ಲ ಅವರ ಎಲ್ಲ ವಾಹನಗಳನ್ನು ತಾವು ರೈಡ್ ಮಾಡಬೇಕು, ಸೀಸ್ ಮಾಡಿ ಅಂತ ಆದೇಶವನ್ನು ಹೊರಡಿಸ್ತೀರ. ಈ ಇಬ್ಬಗೆ ನೀತಿಯನ್ನ ಕರ್ನಾಟಕ ಚಾಲಕರ ಯೂನಿಯನ್ ಸಂಪೂರ್ಣವಾಗಿ ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಯಾಕೆ ಅಂದರೆ ಕಾನೂನುಗಳನ್ನು ಮಾರ್ಪಾಡು ಮಾಡ್ತಕ್ಕಂಥದ್ದು ನೀವು ವಿಧಾನಸಭೆಯಲ್ಲಿ ಕುಳಿತುಕೊಂಡು ನೀವು ವಿನಃ ನಾನಲ್ಲ. ನನ್ನದು ಕೇವಲ ಮತ ಹಾಕುವಂತಹ ಯೋಗ್ಯತೆಯನ್ನು ಮಾತ್ರ ನಮಗೆ ಕೊಟ್ಟಿದ್ದೀರಾ, ಆದರೆ ನಿಮ್ಮನ್ನು ಎಲ್ಲೂ ಪ್ರಶ್ನೆ ಮಾಡುವಂತಹ ಯೋಗ್ಯತೆಯನ್ನು ಕೊಟ್ಟಿಲ್ಲ. ನೀವು ಒಂದು ವಿಧಾನಸಭೆಯಲ್ಲಿ ಕುಳಿತುಕೊಂಡು ಕಾನೂನನ್ನು ಮಾರ್ಪಾಡು ಮಾಡ್ತೀರಾ. ಇದೇ ಕೇಂದ್ರ ಸರ್ಕಾರ ಕಾನೂನಲ್ಲಿ ಹೇಳ್ತದೆ ಯಾವುದೇ ಆ್ಯಪ್ಗಳಿಗೆ ಗಾಡಿಗಳು ಹೋದ್ರೂ ಕೂಡ ಮೀಟರ್ ಆಧಾರಿತ ವಾಹನಗಳು ಆ್ಯಪ್ ಒಳಗಡೆ ಹೋಗಬಾರ್ದು ಅಂತ ಹೇಳ್ತೀರಾ. ಸರಿಸುಮಾರು ಓಲಾ ಅಂತಕ್ಕಂತಹ ಒಂದು ಕಂಪನಿ 15 ವರ್ಷಗಳಿಂದಲೂ ಕೂಡ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಲ್ಲ ಚಾಲಕರ ತಲೆ ಮೇಲೆ ಬರೆಯನ್ನು ಎಳಿತಿರುವಂತಹ ಸಂದರ್ಭದಲ್ಲೂ ಕೂಡ ತಾವುಗಳು ಪ್ರಶ್ನೆ ಮಾಡೋದಿಲ್ಲ ಸರ್ಕಾರಗಳಾಗಿ. ಆದರೆ ಯಾವುದೋ ಸಂಘಟನೆಗಳು 4 ಸಂಘಟನೆಗಳು ಆಟೋ ಚಾಲಕರ ಪರವಾಗಿ ವಿರುದ್ಧವಾಗಿ ಒಂದು ಮನವಿ ಪತ್ರವನ್ನು ಕೊಟ್ಟ ತಕ್ಷಣ ತಾವು ಹೇಳಿಕೆಯನ್ನು ಕೊಡ್ತೀರಾ, ಆಟೋ ಚಾಲಕರನ್ನ ರಾತ್ರೋರಾತ್ರಿ ವಾಹನಗಳನ್ನ ಸೀಸ್ ಮಾಡೋದಕ್ಕೆ ಅವಕಾಶಗಳನ್ನ ಮಾಡಿಕೊಡ್ತೀರಾ. ಯಾಕೆ ಓಲಾವಂತಹ ಒಂದು ಸಂಸ್ಥೆಗೆ 15 ವರ್ಷಗಳಿಂದಲೂ ಕೂಡ ಮೀಟರನ್ನು ಹೊರತುಪಡಿಸಿ ಮೊಬೈಲ್ ಆಧಾರಿತ ಸೇವೆಯನ್ನು ನೀಡ್ತಿರುವ ಸಂದರ್ಭದಲ್ಲಿ ತಾವು ಯಾಕೆ ವಾಹನಗಳನ್ನ ಸೀಸ್ ಮಾಡಿಸೋದಿಲ್ಲ ಅನ್ನೋದು ನಮ್ಮ ಒಂದು ಪ್ರಶ್ನೆ. ಈಗ ಮೂಲ ಪ್ರಶ್ನೆಗೆ ITBT ಸಚಿವರು ಹೇಳಿಕೆ ಕೊಟ್ಟಂತಹ ಪ್ರಶ್ನೆಗೆ ಬರ್ತೀನಿ. ಮಾನ್ಯ ITBT ಸಚಿವರೇ, ಬೆಂಗಳೂರಿನಲ್ಲಿ ಒಟ್ಟು ಟೋಟಲ್ ಇರ್ತಕ್ಕಂಥದ್ದು 3,54,421 ಆಟೋ. ಸರ್ಕಾರದಿಂದ ಅಧಿಕೃತವಾಗಿರ್ತಕ್ಕಂಥದ್ದು 1,67,451. 3,54,421 ಆಟೋಗೆ 3,54,421 ಆಟೋಗೆ ಬರೀ ಕೇವಲ 2 ಲಕ್ಷ ಬೆಲೆ ಕಟ್ಟಿ. ಬನ್ನಿ ITBT ಸಚಿವರೇ,
ಟೋಟಲ್ ಬೆಂಗಳೂರನ್ನ ನಂಬಿಕೊಂಡು ಬಂದಿರತಕ್ಕಂತಹ ಬೆಂಗಳೂರಿನ ಆಟೋ ಚಾಲಕರು ಬೆಂಗಳೂರನ್ನ ನಂಬಿ ಬಂಡವಾಳ ಹಾಕಿರ್ತಕ್ಕಂಥದ್ದು 70,000 ಕೋಟಿ. ಏನು ಹೇಳಿ? 70,000 ಕೋಟಿ. ನೀನು ಯಾವನೋ 3rd ಕ್ಲಾಸು 10 ಕೋಟಿ ಬಂಡವಾಳ ಹಾಕಿರೋನ್ ಪರವಾಗಿ ಬಂದು ನಿಂತ್ಕೊಂಡು ಮಾತಾಡ್ತಿರಲ್ಲ. ಈ ಬೆಂಗಳೂರನ್ನ ನಂಬ್ಕೊಂಡು ಜೀವನ ಕಟ್ಕೊಳ್ಳೋದಕ್ಕೆ ಅಂತ, ತಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನ ಕಟ್ಕೊಳ್ಳೋದಕ್ಕೆ ಅಂತ ಹೇಳಿ ಬೆಂಗಳೂರಿಗೆ ಬಂದು ಸರಿಸುಮಾರು 2 ರಿಂದ 3 ಲಕ್ಷ ಒಂದು ಆಟೋವನ್ನು ಬಂಡವಾಳ ಹಾಕ್ಕೊಂಡಿದ್ದಾರೆ. 3,54,421 ಆಟೋ ರಿಕ್ಷಾಗಳಿಗೆ ತಾವು ಏನು ಮಾಡಿಕೊಟ್ಟಿದ್ದೀರಾ? ಸೆಪ್ಟೆಂಬರ್ 11, 2023ರಲ್ಲಿ ನಾವು ಬೃಹತ್ ಮಟ್ಟದ ಹೋರಾಟವನ್ನು ಮಾಡಿದ್ದೀವಿ. ಸರ್ಕಾರದಿಂದಲೂ ಕೂಡ ನಮಗೆ ಆ್ಯಪ್ ಬರಬೇಕು ಅಂತ ದೊಡ್ಡ ಬೇಡಿಕೆಯನ್ನು ಕೂಡ ಇಟ್ಟಿದ್ದೀವಿ. ಯಾಕೆ ತಾವು ITBT ಸಚಿವರಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಒಬ್ಬರು ಮಹಾನ್ ಸಚಿವರಾಗಿ ಯಾಕೆ ಇದರ ಪರವಾಗಿ ತಾವುಗಳು ಇದುವರೆಗೂ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ? ತಾವುಗಳು ತಮ್ಮ ಕೆಲಸ ಕಾರ್ಯಗಳೇನಿದೆ ಅದನ್ನು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಬೇಕೋ ವಿನಃ ಯಾವನೋ ಎಲ್ಲಿಂದಲೋ ಬಂದು ರೆಡ್ ಕಾರ್ಪೆಟ್ ಮುಖಾಂತರವಾಗಿ ಬಂಡವಾಳ ಆಗ್ತಾನೆ ಅಂದರೆ ನಮ್ಮನ್ನು ತಗೊಂಡೋಗಿ ಆ ಕಂಪನಿಯ ಒಳಗಡೆ ಜೀತದಾಳು ವ್ಯವಸ್ಥೆ ಒಳಗಡೆಗೆ ತಳ್ತಾ ಇದ್ದೀರಾ ಅಂದರೆ, ಈ ದೇಶಕ್ಕೆ ಸ್ವತಂತ್ರ ಬರಬೇಕು ಅಂತ ಹೇಳಿ ಸಾವಿರಾರು ಜನ ಬಲಿದಾನ ತ್ಯಾಗ ಏನೇನೋ ಮಾಡಿದಾರಲ್ಲ, ಅವ್ರುಗಳಿಗೆ ತಾವು ಕೊಡುವಂಥ ಕೊಡುಗೆ ಏನು ಅಂದರೆ ಮುಂದಿನ ದಿನಗಳಲ್ಲಿ ಸ್ವತಂತ್ರ ಭಾರತವನ್ನು ಜೀತದಾಳು ಪದ್ಧತಿಯ ವ್ಯವಸ್ಥೆ ಒಳಗಡೆಗೆ ತಗೊಂಡೋಗೋದು ಅಂತ ಹೇಳೋದ್ರ ಮುಖಾಂತರವಾಗಿ ಕರ್ನಾಟಕ ಚಾಲಕರ ಯೂನಿಯನ್ನಿಂದ ನಿಮ್ಮ ಒಂದು ಹೇಳಿಕೆಯನ್ನು ಖಡಾಖಂಡಿತವಾಗಿ ಖಂಡಿಸ್ತೇವೆ ನಾವು.